ಓಕೆ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಅದು ಪರಾಭಿಧ್ಯಾನಾಧಿಕರಣ ನಿನ್ನೆ ಮುಕ್ತಾಯ ಆಯಿತು. ಪರಾಭಿಧ್ಯಾನಾಧಿಕರಣದ ಸಾರ ಏನು ಅಂದರೆ, ಸ್ವಪ್ನ ಭಗವಂತನ ಇಚ್ಛಾಧೀನ ಹೇಗೋ ಹಾಗೆ ಸ್ವಪ್ನದಿಂದ ಎಚ್ಚರಿಕೆಗೆ ಬರೋದು ಕೂಡ ಭಗವಂತನ ಅಧೀನ. ಪರಾಭಿಧ್ಯಾನ ಅಂದರೆ ಸ್ವಪ್ನ ತಿರೋಧಾನ ಅಂತ ಅರ್ಥ. ಸ್ವಪ್ನ ತಿರೋಧಾನವೂ ಕೂಡ ಭಗವಂತನ ಇಚ್ಛಾಧೀನ ಅನ್ನೋದನ್ನು ಸಮರ್ಥನೆ ಮಾಡಿದರು. ಪರವಾದಿಗಳು ಈ ಸೂತ್ರವನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ರು. ಆ ತಿರೋಧಾನಕ್ಕೆ ಯಾಕೆ ಭಗವದ್ ಇಚ್ಛಾಧೀನತ್ವ ಒಪ್ಪಬೇಕು, ಅದು ಜೀವನ ಅಧೀನ ಅಂತ ಹೇಳಿಬಿಡೋಣ. ಯಾಕೆ ಅಂದರೆ ಜೀವನೂ ಕೂಡ ಭಗವಂತನ ಒಂದು ಅಂಶ ಅಂತ ಪರವಾದಿಗಳು ಈ ಸೂತ್ರವನ್ನು ವ್ಯಾಖ್ಯಾನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟರು, ಜೀವ ಭಗವಂತನ ಅಂಶ ಅನ್ನೋದೇ ಅಪ್ರಾಮಾಣಿಕ. ಜೀವಸ್ಯ ಈಶ್ವರಾಂಶತಾಯಾಃ ಅಪ್ರಾಮಾಣಿಕತ್ವಸ್ಯ ದ್ವಿತೀಯ ಅಭಿಹಿತತ್ವಾತ್. ಹಿಂದೆ 2ನೇ ಅಧ್ಯಾಯದಲ್ಲೇನೆ ಅಂಶಾಧಿಕರಣ ಅಂತ ಒಂದು ಬಂದಿದೆ. ಅಲ್ಲಿ ಜೀವನನ್ನು ಭಗವಂತನ ಅಂಶ ಅಂತ ಅಂದರೆ ಏನು ದೋಷ ಬರ್ತದೆ ಅಂತ ನಿರೂಪಣೆ ಮಾಡಿದ್ದಾರೆ. ಅದು ಅಪ್ರಾಮಾಣಿಕ. ಅದು ಜೀವ ಪರಮಾತ್ಮನ ಅಂಶ ಅನ್ನೋ ವಿಷಯವೇ ಅಪ್ರಾಮಾಣಿಕ. ಅದನ್ನು ಸಮರ್ಥನೆ ಮಾಡಿದ್ದಾಗಿದೆ ಅಂತ ಪರವ್ಯಾಖ್ಯಾನ ನಿರಾಕರಣೆ ಮಾಡಲಿಕ್ಕೋಸ್ಕರವೇ ಆ ಅಧಿಕರಣವನ್ನು ಅನುವ್ಯಾಖ್ಯಾನದಲ್ಲಿ ತಗೊಂಡದ್ದು. ಇವತ್ತು ಸುಷುಪ್ತಿ, ಬೋಧ, ಮೋಹ ಅಂತ 3 ಪ್ರತ್ಯೇಕ ಅಧಿಕರಣಗಳು. ಸುಷುಪ್ತಿ ಅದು ಭಗವದ್ ಇಚ್ಛಾಧೀನ, ಜೀವ ಅನುಭವಿಸುವ ಸುಷುಪ್ತಿ. ಹಾಗೂ ಬೋಧ ಅಂದರೆ ಎಚ್ಚರಿಕೆ, ಪ್ರಬೋಧ ಅಂತ ಅರ್ಥ. ಮೋಹ ಅಂದರೆ ಅದು ಮೂರ್ಛಾವಸ್ಥೆ. ಬ್ರಹ್ಮಸೂತ್ರಗಳು ಸುಷುಪ್ತ್ಯವಸ್ಥೆ ಹಿಂದೆ ಅನುಭವಿಸುವ ಸ್ವಪ್ನಾವಸ್ಥೆ, ಸುಷುಪ್ತಿಯ ನಂತರದಲ್ಲಿ ಅನುಭವಿಸುವ ಎಚ್ಚರಿಕೆ ಅವಸ್ಥೆ, ಎಚ್ಚರಿಕೆಯ ನಂತರದಲ್ಲಿ ಅನುಭವಿಸುವಂತಹ ನಿಯಮೇನ ಅನುಭವಿಸ್ತಾರೆ ಅಂತಿಲ್ಲ. ಇದನ್ನು ಮೋಹಾವಸ್ಥೆ. 4 ಕೂಡ ಸ್ಪಷ್ಟವಾಗಿ ಗೊತ್ತಾಯ್ತಾ? ಸ್ವಪ್ನ, ಸುಷುಪ್ತಿ, ಎಚ್ಚರಿಕೆ ಮತ್ತು ಆ ಮೋಹ ಅನ್ನೋದು ನಿಯಮೇನ ಬರ್ತದೆ ಅಂತಿಲ್ಲ. ಅದೊಂದು ಪ್ರತ್ಯೇಕ. ಈ 4 ಅವಸ್ಥೆಗಳು ಭಗವದ್ ಇಚ್ಛಾಧೀನ ಅಂತ ಸಮರ್ಥನೆ ಮಾಡಬೇಕಾಗಿದೆ. ಅದಕ್ಕೆ ತಕ್ಕಂತೆ ವೇದ ವಾಕ್ಯಗಳನ್ನು ಉದಾಹರಿಸಿ ಅಲ್ಲಿ ಬರೋ ಪೂರ್ವಪಕ್ಷಗಳನ್ನು ಅನುಸಂಧಾನಕ್ಕೆ ತಂದುಕೊಂಡು ವೇದವ್ಯಾಸರು ಸೂತ್ರ ರಚನೆ ಮಾಡಿ ಆ ಎಲ್ಲ ಅವಸ್ಥೆಗಳು ಭಗವದ್ ಅಧೀನ ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಸ್ವಲ್ಪ ಗಮನಿಸೋಣ. ಓಂ ತದಭಾವೋ ನಾಡೀಷು ತತ್ಸೃತೇರಾತ್ಮನಿ ಹ ಓಂ ಹೇಳಬೇಕು. 1 2 ಓಂ ಅತಃ ಪ್ರಬೋಧೋಸ್ಮಾತ್ ಓಂ. 3 ಓಂ ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್ ಓಂ. 4 ಮುಗ್ಧೇರ್ಧ ಸಂಪತ್ತಿ ವಿಸರ್ಗ ಇರಬೇಕು. ಇಲ್ಲೇನೋ ಮಿಸ್ ಆಗಿದೆ. ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್ ಇರಬೇಕು. ಇಲ್ಲಿ ಕರೆಕ್ಟ್ ಆಗಿದೆ. ಮುಗ್ಧೇರ್ಧ ಸಂಪತ್ತಿ ಪರಿಶೇಷಾತ್ ಓಂ. ಕ್ರಮವಾಗಿ ಹೇಳಿದ ಈ 3 ಸೂತ್ರಗಳು ಭಾಷ್ಯದ ಪ್ರಕಾರ ಮೊದಲನೇದ್ದು ಸ್ವಪ್ನ, ಅದು ಮೊದಲನೇದ್ದು ಸುಷುಪ್ತಿಗೆ, 2ನೇದ್ದು ಎಚ್ಚರಿಕೆಗೆ, 3ನೇದ್ದು ಮೂರ್ಛಾವಸ್ಥೆಗೆ. 3 ಸೂತ್ರಗಳು ಕ್ರಮವಾಗಿ 3ಕ್ಕೆ ಅನ್ವಯ ಮಾಡ್ಕೋಬೇಕು. ಅತ್ರ ಯಜ್ಜೀವಬ್ರಹ್ಮಣೋ ಏಕತ್ವಂ ಪರೇಣ ವರ್ಣಿತಂ ತತ್ ಸೂತ್ರಾಕ್ಷರ ಅಪ್ರತೀತಂ
ತದ್ವಿರುದ್ಧಂಚ ಉಪೇಕ್ಷಣೀಯಮೇವ ಇತಿ ಜ್ಞಾಪಯಿತುಂ ಅಧಿಕರಣತ್ರಯಸ್ಯ ತಾತ್ಪರ್ಯಂ ಆಹ ಸುಷುಪ್ತೀತಿ. ಜೀವಬ್ರಹ್ಮಣೋಃ ಏಕತ್ವಂ ಪರೇಣ ವರ್ಣಿತಂ. ಬೇರೆಯವರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನಿಸುವಾಗ ಈ ಮೂರೂ ಸೂತ್ರಗಳು ಜೀವಬ್ರಹ್ಮರ ಐಕ್ಯವನ್ನು ಹೇಳಲಿಕ್ಕೆ ಬಂದಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದು ಅವ್ರ ಭಾಷ್ಯ ನೋಡಿದಾಗಲೇ ಗೊತ್ತಾಗ್ತದೆ. ಸಾಧಾರಣವಾಗಿ ಇಷ್ಟು ತಿಳಿರಿ, ಅಂತೂ ಮೂರೂ ಸೂತ್ರಗಳಿಗೆ ತಾತ್ಪರ್ಯ ಜೀವಬ್ರಹ್ಮ ಐಕ್ಯ ಬೋಧನೆ ಮಾಡೋದರಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಸೂತ್ರಾಕ್ಷರ ಪ್ರತೀತವಾದ ವಿಷಯ ಅಲ್ಲ. ಸೂತ್ರಾಕ್ಷರ ಇರೋದೇ ಒಂದು, ಅವರವುಗಳ ತಾತ್ಪರ್ಯ ಹೇಳಿದ್ದೇ ಮತ್ತೊಂದು. ಅಷ್ಟೇ ಅಲ್ಲ, ಸೂತ್ರ ವಿರುದ್ಧವೂ ಆಗ್ತದೆ. ಆದ್ದರಿಂದಲೇ ಎರಡು ಕಾರಣ, ಸೂತ್ರಾಕ್ಷರ ಪ್ರತೀತ ಅಲ್ಲದ ವ್ಯಾಖ್ಯಾನ ಮಾಡಿದ್ದಾರೆ, ಸೂತ್ರಕ್ಕೆ ವಿರುದ್ಧವಾದ ವ್ಯಾಖ್ಯಾನವೂ ಮಾಡಿಬಿಟ್ಟಿದ್ದಾರೆ. ಜೀವಬ್ರಹ್ಮರ ಐಕ್ಯ ಸೂತ್ರಾಕ್ಷರ ಪ್ರತೀತ ಅಲ್ಲ, ಸೂತ್ರ ವಿರುದ್ಧವೂ ಆಗ್ತದೆ, ಸೂತ್ರಾಕ್ಷರ ವಿರುದ್ಧವೂ ಆಗ್ತದೆ. ಆದ ಕಾರಣವೇ ಉಪೇಕ್ಷಣೀಯ. ಆದ್ದರಿಂದಲೇ ಆ ಭಾಷ್ಯವನ್ನು ನಾವು ಒಪ್ಪಬಾರದು, ಅದು ಉಪೇಕ್ಷಣೀಯ ಅಂತ ತೋರಿಸ್ಲಿಕ್ಕೋಸ್ಕರ ಮೂರು ಅಧಿಕರಣಗಳ ತಾತ್ಪರ್ಯವನ್ನು ಈ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ತಿಳಿಸ್ತಾರೆ. ಎಷ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅನುವ್ಯಾಖ್ಯಾನ ಹೇಳಬೇಕೀಗ ಎಲ್ಲರೂ. ಹೌದು, ಈ ಮೂರು ಬ್ರಹ್ಮಸೂತ್ರಗಳು ಈಗ ಹೇಳಿಸಿದ್ನಲ್ಲ ಬಾಯಲ್ಲಿ, ಈ ಮೂರು ಬ್ರಹ್ಮಸೂತ್ರಗಳಿಗೂ ಕೂಡ ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಈ ಮೂರು ಸೂತ್ರಗಳು ಏನು ಹೇಳಲಿಕ್ಕೆ ಹೊರಟಿದ್ದಾವೆ ಅಂತ ಅವರು ವ್ಯಾಖ್ಯಾನಿಸುವಾಗ ಜೀವಬ್ರಹ್ಮರ ಐಕ್ಯವನ್ನು ಬೋಧಿಸ್ಲಿಕ್ಕೆ ಹೊರಟಿದ್ದಾವೆ ಅಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಆದರೆ ಸೂತ್ರಾಕ್ಷರ ಪ್ರತೀತ ಆಗೋದೇ ಇಲ್ಲ ಐಕ್ಯ. ಸೂತ್ರಾಕ್ಷರಗಳು ಹೇಳೋದೇ ಒಂದು, ಅವ್ರ ಅರ್ಥ ಮಾಡಿದ್ದೇ ಒಂದು. ಮೇಲಾಗಿ ಸೂತ್ರಕ್ಕೆ ವಿರುದ್ಧನೂ ಆಗ್ತದದು ಅವರ ವ್ಯಾಖ್ಯಾನ. ಅದನ್ನು ತಿಳಿಸ್ಲಿಕ್ಕೆ ಈ ಮೂರು ಅಧಿಕರಣಗಳ, ಅಂದರೆ ಈ ಮೂರು ಸೂತ್ರದ ಅಧಿಕರಣಗಳ ತಾತ್ಪರ್ಯವನ್ನು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ತಿಳಿಸ್ತಾರೆ. ಸುಷುಪ್ತಿ ಬೋಧ ಮೋಹಾಶ್ಚ ಸ್ವವಶಸ್ತದ್ವಶಂ ಸದಾ ಜೀವಂ ನಯತಿ ಜೀವೇಶೋ. ಅನುವ್ಯಾಖ್ಯಾನ ಸ್ಪಷ್ಟ ನೋಡ್ಕೊಂಬಿಡ್ರಿ. ಮೊದಲನೇ ಸೂತ್ರ ತದಭಾವೋ ನಾಡೀಶು ತತ್ಸೃತೇರಾತ್ಮನಿಹ ಸೂತ್ರದಲ್ಲಿ ಸುಷುಪ್ತಿಯನ್ನು ಬೋಧನೆ ಮಾಡಿದ್ದಾರೆ. ಎರಡನೇ ಸೂತ್ರ ಓಂ ಅತಃ ಪ್ರಬೋಧೋಸ್ಮಾತ್, ಅಸ್ಮಾತ್ ಈ ಪರಮಾತ್ಮನಿಂದಲೇ ಪ್ರಬೋಧ ಜೀವನಿಗೆ ಎಚ್ಚರಿಕೆ ಅನ್ನೋದು ಉಂಟಾಗ್ತದೆ ಅಂದಮೇಲೆ ಬೋಧ ಅಂದರೆ ಪ್ರಬೋಧ ಅಂತ ಅರ್ಥ, ಎಚ್ಚರಿಕೆ ಅಂತ ಅರ್ಥ. ಮಲಗಿದವನು ಮಲಿಗೆ ಇದ್ದ ಅಂದರೆ ಹಣೆ ಬಾರಿ ಆಮೇಲೆ. ಜೀವ ಮಲಗಿದವನು ಮಲಿಗೆ ಇದ್ದ ಅಂದರೆ ಪಾಠಕ್ಕೆ ಬರೋದು ಯಾರು? ಎಬ್ಬಿಸ್ಬೇಕು ಬೇಡ ದೈನಂದಿನ ಕರ್ಮಗಳು ನಡಿಲಿಕ್ಕೆ. ಹಾಗಾದರೆ ಮಲಗಿದವನನ್ನು ಎಬ್ಬಿಸೋ ಕೆಲಸನೂ ಭಗವಂತನೇ ಮಾಡ್ತಾನೆ. ಅದಕ್ಕೆ ಪ್ರಬೋಧ ಬೋಧ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದು ಪ್ರಬೋಧ ಅಂತ ಅರ್ಥ, ಎರಡನೇ ಅವಸ್ಥೆ. ಮೋಹಾಶ್ಚ ಬರೀ ಮಲಗಿರೋನು ಎಬ್ಬಿಸೋದಷ್ಟೇ ಅಲ್ಲ, ಯಾವಾಗಲಾದರೂ ಒಮ್ಮೊಮ್ಮೆ ಉಂಟಾಗುವ ಮೋಹದಿಂದ ಮೂರ್ಛೆ ಅಂತ ಇಟ್ಟುಕೊಂಡಿದ್ದಾರೆ ಭಾಷ್ಯದಲ್ಲೆಲ್ಲ. ಮೂರ್ಛಾವಸ್ಥೆಯೂ ಕೂಡ ಅಂತರ್ಥ. ಸುಷುಪ್ತಿಯನ್ನು, ಬೋಧವನ್ನು, ಮೋಹವನ್ನು ಸ್ವವಶಃ ತದ್ವಶಂ ಸದಾ ಜೀವಂ ನಯತಿ ಜೀವೇಶಃ. ಸ್ವವಶಃ ತನ್ನನ್ನು ತಾನು ವಶದಲ್ಲಿಟ್ಟುಕೊಂಡ ಪರಮಾತ್ಮನು ಅಂದರೆ ಸ್ವತಂತ್ರನಾದ ಭಗವಂತನು, ಜೀವೇಶಃ ಜೀವನನ್ನು ತನ್ನ ವಶದಲ್ಲಿಟ್ಟುಕೊಂಡವನಾಗಿ, ನಯತಿ ಜೀವಂ ಆ ಅವಸ್ಥೆಗಳಿಗೆ ಅವನನ್ನು ಒಳಪಡಿಸ್ತಾನೆ.
ಹಾಗಾದರೆ ಸುಷುಪ್ತಿಗೆ ಒಳಪಡಿಸೋನು ಯಾರು? ಒಳಗಾಗೋನು ಯಾರು? ಹಾಂ, ಇದರಿಂದ ಭೇದ ತಿಳಿತೋ ಇಲ್ಲೋ? ಪ್ರಬೋಧ ಎಚ್ಚರಿಕೆಗೆ ಒಳಪಡಿಸೋನು ಯಾರು? ಒಳಪಡೋನು ಯಾರು? ಇದರಿಂದ ಭೇದ ತಿಳಿತೋ ಇಲ್ಲೋ? ಮೂರ್ಛೆಗೆ ಒಳಪಡಿಸೋನು ಯಾರು? ಒಳಪಡೋನು ಯಾರು? ನೋಡಿದ್ರ? ಇದರಿಂದಲೇ ಒಳಪಡುವವನು, ಒಳಪಡಿಸಿಕೊಳ್ಳುವವನು, ಒಳಪಡಿಸುವವನು, ಇದು ಭೇದವನ್ನು ಬೋಧನೆ ಮಾಡ್ತದೋ ಇಲ್ಲಿ ಸೂತ್ರಗಳು. ಇಂಥ ಸ್ಪಷ್ಟವಾಗಿ ಭೇದಬೋಧಕವಾದ ಶಬ್ದಗಳಿರುವಾಗ ಇದು ಹೋಗಿ ಹೋಗಿ ಜೀವಬ್ರಹ್ಮರ ಐಕ್ಯಪರ ಅಂತ ವರ್ಣಿಸ್ತಾರಲ್ಲ, ಸರಿನಾ? ನೋಡ್ರಿ, ಇಲ್ಲಿ ಗಮನಿಸ್ರಿ ವಾಕ್ಯಗಳನ್ನು, ಸುಧಾ ಪಂಕ್ತಿಗಳು. ನಾನು ಬರೀ ಅನುವ್ಯಾಖ್ಯಾನದಲ್ಲೇ ನಿಮಗೆ ಭೇದ ತೋರಿಸಿದೆ. ಸುಷುಪ್ತಿ ಬೋಧಾದೇಹೇ ಕಾರಣಾಂತರ ದರ್ಶನಾತ್ ಕಥಮೇತತ್ ಇತ್ಯತ ಉಕ್ತಂ ಸ್ವವಶಃ ತದ್ವಶಂ ಇತಿ. ಅಲ್ಲ, ಸುಷುಪ್ತಿ ಮತ್ತು ಎಚ್ಚರಿಕೆ ಮೂರ್ಛೆಗಳಿಗೆ ಬೇರೆ ಕಾರಣದಿಂದಲೂ ಕೂಡ ಅವು ಆಗ್ತಾವೆ ಅಂತ ನಾವು ಅನುಭವಿಸಿದ್ದೇವೆ. ದೇವರನ್ನು ಯಾಕೆ ಒಪ್ಪಬೇಕು ಅಂತ ಒಂದು ಸಹಜವಾದ ಪ್ರಶ್ನೆ. ಮಲಗಿರ್ತೇವೆ, ನಮ್ಮನ್ನು ಇನ್ಯಾರೋ ಒಬ್ಬರು ಬಂದು ಎಬ್ಬಿಸ್ತಾರೆ, ಅಥವಾ ನಮ್ಮ ಅಲಾರಾಮ್ ಇಟ್ಕೊಂಡಿರ್ತೇವೆ, ಅಥವಾ ಯಾವುದೋ ಒಬ್ಬನಿಗೆ ಹೇಳೇ ಮಲಗಿರ್ತೇವೆ ನಾವು ಇಂಥ ಸಮಯದಲ್ಲಿ ನಮ್ಮನ್ನು. ಹಾಗಾದರೆ ಎಬ್ಬಿಸಿದವನು ಜೀವ ಆದ್ನೋ, ಎಬ್ಬಿಸಿದವನು ಆವಾಗ ದೇವರಾದ್ನೋ? ಹಾಂ, ಮಲಗಿದಾಗ. ಅದಕ್ಕೆ ಕೇಳ್ತಿದ್ದಾರೆ, ಸುಷುಪ್ತಿ ಬೋಧ ಮೂರ್ಛೆಗಳಿಗೆ ಕಾರಣಾಂತರವು ಕಂಡಿದ್ದರಿಂದ ನೀವು ಭಗವಂತನೇ ಅನ್ನೋದನ್ನೇ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರನೇ ಅನುವ್ಯಾಖ್ಯಾನದಲ್ಲಿ ಸೂತ್ರಾರ್ಥ ಸ್ಪಷ್ಟೀಕರಣಕ್ಕೋಸ್ಕರ ಸ್ವವಶಃ ಅಂತ ಶಬ್ದ ಹಾಕಿದ್ರಂತೆ. ಸ್ವವಶಃ ಅಂತ ಶಬ್ದ ಹಾಕಿದ್ರು. ಹಾಕಿದ್ರಿಂದ ಏನು ತಿಳಿತು? ಸ್ವವಶಃ ತದ್ವಶಂ ಇತಿ ಅಂತ. ಒಂದು ವೇಳೆ ಯಾರನ್ನೋ ಎಬ್ಬಿಸ್ಲಿಕ್ಕೆ ಹೇಳಿದ್ರೂ ಕೂಡ ಅವನಿಗೆ ಅದೇ ಸಮಯದಲ್ಲಿ ಎಬ್ಬಿಸ್ಬೇಕು ಅಂತ ತಿಳುವಳಿಕೆ ಬರಬೇಕಲ್ಲ, ಅದನ್ನು ಯಾರು ಕೊಟ್ಟ? ಯಾರಿಗೋ ಒಬ್ಬನಿಗೆ ನೀವು ಎಬ್ಬಿಸ್ಲಿಕ್ಕೆ ಹೇಳಿದ್ರಿ ಅಂಥೇಳಿ ಇಟ್ಕೊಳ್ಳೋಣ. ಅವನು ಸ್ವತಂತ್ರವಾಗಿ ಎಬ್ಬಿಸಿರೋದಿಲ್ಲ, ಅವನಾದರೂ ಅವನಿಗೆ ಮತ್ತು ಪುನಃ ಆ ಸಮಯಕ್ಕೆ ನನಗೆ ಅವ್ರು ಎಬ್ಬಿಸ್ಲಿಕ್ಕೆ ಹೇಳಿದ್ರು ಅನ್ನೋ ತಿಳುವಳಿಕೆ ಬಂದು ಪ್ರವೃತ್ತಿ ಮಾಡಿ ಇವರನ್ನು ಬಡಿದು ಎಬ್ಬಿಸ್ಬೇಕಾಗ್ತದೆ. ಹಾಗಾದರೆ ಅವನು ಸ್ವವಶಃ ಅಲ್ಲ, ಅವನನ್ನು ವಶದಲ್ಲಿಟ್ಟುಕೊಂಡು ಅವನಿಗೂ ಪ್ರೇರಣೆ ಮಾಡಿ ಅವನಿಂದ ಎಬ್ಬಿಸೋನು ಯಾರಾದ? ಹಾಗಾದರೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಅದಕ್ಕೆ ಸ್ವವಶಃ ತದ್ವಶಂ ಅನ್ನೋದ್ರ ಭಾವಾರ್ಥ ಅದು. ಯಾವುದೇ ವಸ್ತು ನಮ್ಮನ್ನು ಇವತ್ತು ಮಲಗಿದಾಗಿ ಎಬ್ಬಿಸಿದೆ ಅಂದರೆ ಅದು ಎಬ್ಬಿಸಿದೆ ಅಂತಲ್ಲ, ಅದನ್ನೂ ಪ್ರೇರಣೆ ಮಾಡಿ ಒಳಗಿನಿಂದ ಅದನ್ನು ವಶದಲ್ಲಿಟ್ಟುಕೊಂಡು ದೇವರು ಎಬ್ಬಿಸಿದಾನೆ ಅಂತ ಅರ್ಥ. ಇದನ್ನು ಒಪ್ಪಲೇಬೇಕು. ಯಾಕೆ ಗೊತ್ತಾ? ಯಾರಿಗೂ ಹೇಳದೇ ಇದ್ದಾಗಲೂ ನಮಗೆ ಎಚ್ಚರ ಆಗ್ತದಲ್ಲ, ಅದಕ್ಕೆ. ರಾತ್ರಿ ಮಲಗಿರ್ತೇವೆ, ಯಾರಿಗೂ ಹೇಳಿರೋದಿಲ್ಲ ನಮ್ಮನ್ನು ಎಬ್ಬಿಸ್ರಿ ನಾಳೆ ಪಾಠ ಇದೆ ಅಂತ. ಆವಾಗ ಎದ್ದು ಪಾಠಕ್ಕೆ ಬರ್ತೇವೆ. ಆವಾಗ ಯಾರಪ್ಪ ಎಬ್ಬಿಸ್ದಂಗೆ? ಹಾಗಾದರೆ ಯೋಚನೆ ಮಾಡ್ರಿ. ಅದೊಂದು ಅವಸ್ಥೆ. ಆ ಅವಸ್ಥೆ ಸ್ವತಂತ್ರವಾಗಿ ನಡೆಯೋದಿಲ್ಲ ಅನ್ನೋದು ಸಿದ್ಧ. ಆ ಅವಸ್ಥೆಗೊಬ್ಬರು ಪ್ರೇರೇಪಕರು ಬೇಕೇ ಬೇಕು. ಯಾರನ್ನೋ ಒಬ್ಬರಿಗೆ ಹೇಳಿರ್ತೇವೆ ಅಂದರೆ ಅವರು ನಿಯಮೇನ ಎಬ್ಬಿಸ್ತಾರೆ ಅಂತಿಲ್ಲ, ಅವ್ರು ಎಬ್ಬಿಸ್ದಿದ್ದಾಗಲೂ ನಮಗೆ ಎಚ್ಚರಿಕೆ ಆಗ್ತದೆ. ಹಾಗಾದರೆ ಸ್ವವಶಃ ತದ್ವಶಂ ಅನ್ನೋ ಶಬ್ದದ ಸ್ವಾರಸ್ಯ ನೀವು ಅನುಭವಿಸಬೇಕು. ಸರಿಯಾಗಿ ಗೊತ್ತಾಯ್ತಾ? ಅದಕ್ಕೆ ಕಾರಣಾಂತರ ದರ್ಶನ ಅನ್ನೋದ್ರಿಂದ ಕಾರಣಾಂತರ ದರ್ಶನ ಅಂತಂತ ಪ್ರಶ್ನೆ ಮಾಡ್ಕೊಳ್ತಾರೆ ಸುಧಾದಲ್ಲಿ. ಸುಷುಪ್ತಿ ಬೋಧ ದೇಹೆ ಕಾರಣಾಂತರ ದರ್ಶನ ಅಂತಂತ ಇಟ್ಕೊಂಡ್ರೆ ಕಾರಣಾಂತರಗಳು ಯಾವುದು ಸ್ವತಂತ್ರವಾಗಿ ಕಾರಣಗಳಲ್ಲ, ಅವು ಪ್ರಯೋಜಕಗಳಷ್ಟೇ, ಅವು ನಿಮಿತ್ತಗಳು. ಅವೇನವು? ನಿಮಿತ್ತಗಳು. ಕಾರಣ ಅಂತಾಗೋದು
ಸ್ವತಂತ್ರವಾಗಿ ಯಾವುದು ನಿಯಮೇನ ಹಿಂದಿರ್ತದೋ ಅದೇ ಕಾರಣ ಆಗ್ತದೆ. ಈಗ ಸ್ವತಂತ್ರವಾಗಿ ನಿಯಮೇನ ಹಿಂದಿರೋನು ಯಾರಾದ? ಭಗವಂತನೇ ಆದ. ನೋಡ್ರಿ, ಅದಕ್ಕೆ ಸ್ವವಶಃ ತದ್ವಶಂ ಅನ್ನೋದ್ರ ಸ್ವಾರಸ್ಯವನ್ನು ಅನುಸಂಧಾನ ಮಾಡಬೇಕು. ಸ್ವತಂತ್ರೋಪಿ ಈಶ್ವರ ಲೀಲೆಯ ತಾನಿ ಕಾರಣಾನಿ ಉಪಾದಾಯ ಜೀವಂ ತದ್ವಶತಾಂ ನೀತ್ವಾ ಸುಷುಪ್ತ್ಯಾದಿಕಂ ಪ್ರಾಪಯತಿ ಇತ್ಯರ್ಥಃ. ನಾನು ಇಷ್ಟೇ ಅರ್ಥ ಹೇಳಿದೆ, ಟೀಕಾಕೃತ್ಪಾದರು ಸ್ಪಷ್ಟವಾಗಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಸ್ವತಂತ್ರನಾದ ಪರಮಾತ್ಮ, ಸ್ವತಂತ್ರನಾದ ಭಗವಂತ ಲೀಲೆಯ ತಾನಿ ಕಾರಣಾನಿ ಉಪಾದಾಯ, ಸುಷುಪ್ತಿಗೆ ಬೇಕಾದ, ಮೂರ್ಛೆಗೆ ಬೇಕಾದ, ಎಚ್ಚರಿಕೆಗೆ ಬೇಕಾದಂಥ ಕಾರಣಗಳನ್ನು ಲೀಲೆಯ ಉಪಾದಾಯ, ಲೀಲೆಯ ಅವುಗಳನ್ನು ಸಂಗ್ರಹ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಜೀವಂ ತದ್ವಶತಾಂ ನೀತ್ವಾ ಸುಷುಪ್ತ್ಯಾದಿಕಂ ಪ್ರಾಪಯತಿ ಇತ್ಯರ್ಥ. ಜೀವನನ್ನು ತದ್ವಶತಾಂ ನೀತ್ವ, ಆ ಕಾರಣಗಳಿಗೆ ಜೀವನನ್ನು ವಶಪಡಿಸುವಂತೆ ಮಾಡಿ, ಅವ ನಿದ್ರೆಗೆ ಜಾರಿರಬೇಕು ಒಂದಿಷ್ಟು ಸಮಯ, ಒಂದಿಷ್ಟು ಸಮಯ ಎಚ್ಚರಿಕೆಗೆ ಬಂದಿರಬೇಕು, ಒಂದಿಷ್ಟು ಸಮಯ ಯಾವಾಗಲೂ ಒಮ್ಮೆ ಮೂರ್ಛೆಗೂ ಬಿದ್ದಿರಬೇಕು. ಇಷ್ಟು ವ್ಯವಸ್ಥೆ ಮಾಡಿರ್ತಾನಂತ. ಸರಿ ಹೋಯ್ತಾ? ಇದರ ವಿಷಯ ನಿಮಗೆ ಸ್ಪಷ್ಟವಾಗಿ ಭಾಷ್ಯದೊಳಗೆ ಬಂದಿದೆ ಅಂತಾರೆ. ಯಾವ ಪದಕ್ಕೆ ಅರ್ಥ ಆಗಿಲ್ಲ ಹೇಳ್ರಿ ಈಗ. ಅವರು ತಮ್ಮ ಭಾಷ್ಯದ ತಾತ್ಪರ್ಯವನ್ನು ಮಾತ್ರ ಇಲ್ಲಿ ವಿವರಣೆ ಕೊಟ್ಟರು, ಪದಾರ್ಥ ಬರೀಲಿಲ್ಲ ಟೀಕಾಕೃತ್ಪಾದರು, ನೀವೇ ನೋಡ್ಕೊಳ್ರಿ ಅಂತ. ಅವರು ಇಡೀ 3 ಸೂತ್ರಗಳ ತಾತ್ಪರ್ಯ ಹೇಳುವಾಗ ಅವ್ರೇನು ಮಾಡಿಬಿಡ್ತಾರೆ, ವೇದ ವಾಕ್ಯಗಳನ್ನು ತಗೊಳ್ತಾರೆ. ಆ ವೇದ ವಾಕ್ಯಗಳಲ್ಲಿ ಏನು ಹೇಳಿದೆ ಅಂದರೆ, ಮಲಗಿದಾಗ ಭಗವಂತನನ್ನು ಪಡಿತಾನೆ ಅಂತಿದೆ, ಮೂರ್ಛೆಯಲ್ಲೂ ಪರಮಾತ್ಮನನ್ನು ಪಡಿತಾನೆ ಅಂತಿದೆ. ಅವರಿಗೆ ಸುಲಭ ಆಯಿತು, ಓಹೋ ಮಲಗಿದಾಗ ಭಗವಂತನನ್ನು ಪಡಿತಾನೆ ಅಂದರೆ ಭಗವಂತನೇ ಆಗ್ತಾನೆ ಅಂತ ಅರ್ಥ ಬರೆದಿಟ್ರು. ಮಲಗೋದು ಅಂದ್ರೆ ಏನು? ಮಲಗೋದು ಅಂದ್ರೆ ಏನು ಗೊತ್ತಾ? ಮನಸ್ಸು ಪುರೀತತ್ತನ್ನುವಂಥ ಒಂದು ನಾಡಿಯಲ್ಲಿ ಪ್ರವೇಶ ಮಾಡಿದಾಗ ಮಲಗೋದು ಅಂತ ಆಗ್ತದಂತೆ. ಪುರೀತತ್ ನಾಡಿ ಪ್ರವೇಶವನ್ನು ವೇದಗಳೆಲ್ಲ ತಿಳಿಸ್ತಾವೆ. ಮಲಗಿನ ಸುಷುಪ್ತಿಯ ಅವಸ್ಥೆ ವಿವರಣೆ ಕೊಡುವ ವೇದವಾಕ್ಯಗಳು ಜೀವ ಮಲಗುತ್ತಾನೆ ಎಂದಾಗ ಪುರೀತತ್ ನಾಡಿ ಪ್ರವೇಶಗಳನ್ನು ಮಾಡಿ ಪರಬ್ರಹ್ಮನನ್ನು ಪಡಿತಾನೆ ಅಂತ ಹೇಳಿದೆ ಅಲ್ಲಿ. ಅವರಿಗೆ ಸುಲಭ ಏನು ಅನ್ನಿಸ್ಬಿಡ್ತು, ಯಾಕೆ ಬ್ರಹ್ಮನನ್ನು ಜೀವನಿಗಿಂತ ಬೇರ್ಪಡಿಸಿ ಹೇಳಬೇಕು? ನಾಡಿ ಪ್ರವೇಶಗಳ ಮೂಲಕವಾಗಿ ಸುಷುಪ್ತಿಯನ್ನು ಪಡೆಯುವ ಜೀವ ಪರಬ್ರಹ್ಮನಿಂದ ಐಕ್ಯನೇ ಹೊಂದಿಬಿಟ್ಟಿರ್ತಾನೆ. ಸರಿ ಹೋಯ್ತಾ? ಇದಕ್ಕಿಂತ ಏನು ಸುಲಭ ಅಂತ ವ್ಯಾಖ್ಯಾನ ಮಾಡಿಬಿಟ್ರು ಸೂತ್ರಗಳಿಗೆಲ್ಲ ಅವರು. ಅದಕ್ಕೆ ಆಚಾರ್ಯರಂತಾರೆ, ಮಲಗುವ ಅವಸ್ಥೆಯಲ್ಲಿ ಸ್ವಾತಂತ್ರ್ಯ ಇರೋದು ಪರಮಾತ್ಮನಿಗೆ ಮಲಗಿಸ್ಲಿಕ್ಕೆ, ಎಚ್ಚರಿಕೆಯಲ್ಲಿ ಸ್ವಾತಂತ್ರ್ಯ ಇರೋದು ಪರಮಾತ್ಮನಿಗೆ, ಮೂರ್ಛೆಯನ್ನು ಹೊಂದಿಸುವಾಗಲೂ ಸ್ವಾತಂತ್ರ್ಯ ಇರೋದು ಭಗವಂತನಿಗೆ, ಜೀವನಿಗೆ ಅಸ್ವಾತಂತ್ರ್ಯ. ಅವನು ಏನಿದ್ರೂ ಇವನು ವಶತೆಯಲ್ಲಿ ಪಡೆಯುವವ ಎಲ್ಲವನ್ನ. ಇದರಿಂದಲೇ ಭೇದ ಸ್ಪಷ್ಟವಾಗಿ ತೋರ್ತಿರುವಾಗ ಜೀವಬ್ರಹ್ಮ ಐಕ್ಯ ಪರವಾಗಿ ಈ 3 ಸೂತ್ರಗಳನ್ನು ವ್ಯಾಖ್ಯಾನಿಸಿದ ಅವರ ಭಾಷ್ಯ ಸರಿಯಲ್ಲ. ಸರಿಯಾಗಿ ಅರ್ಥ ಆಗ್ತದಾ? ಆದ್ದರಿಂದ ಸ್ವತಂತ್ರನಾದ ಪರಮಾತ್ಮ ಸುಷುಪ್ತಿ, ಮೂರ್ಛೆ, ಎಚ್ಚರಿಕೆಗಳಿಗೆ ಕಾರಣಗಳು ಅಂತ ಪ್ರಸಿದ್ಧವಾದದ್ದೇನಿದ್ದಾವೆ, ಅದೇ ನಾಡಿ ಪ್ರವೇಶ ಮೊದಲಾದವುಗಳು, ಅವುಗಳನ್ನು ತಾನು ಸ್ವೀಕಾರ ಮಾಡಿ ಜೀವನನ್ನು ತದ್ವಶತೆಗೆ ಕರೆದುಕೊಂಡು ಹೋಗಿ ಸುಷುಪ್ತ್ಯಾದಿಗಳನ್ನು ಉಂಟು ಮಾಡಿಸ್ತಾನೆ ಹೊರತು ಸ್ವತಂತ್ರ ಜೀವ ಈ ಅವಸ್ಥೆಗಳನ್ನು ಪಡೆಯೋದಂತೂ ಇದು ಈ ಸೂತ್ರಾರ್ಥಗಳ ಸಾರ. ಹಾಗಾಗಿ 3 ಸೂತ್ರಗಳು ಭೇದಪರಾಣ್ಯೇವ ನತು ಅಭೇದಪರಾಣಿ. ಈ 3 ಸೂತ್ರಗಳಿಗೆ ತಾತ್ಪರ್ಯ ಜೀವಬ್ರಹ್ಮರ ಭೇದದಲ್ಲಿದೆ ಹೊರತು ಅಭೇದದಲ್ಲಿ ತಾತ್ಪರ್ಯ
ಏನು ಪ್ರಶ್ನೆ ಇದೆ ಕೇಳ್ರಿ ಈಗ. ಸರಿಯಾಗಿ ಅರ್ಥ ಆಯ್ತಾ ಇಲ್ಲಿ ಅಧಿಕರಣ? ಬಂದ್ರಾ? ಸ್ವಲ್ಪ ಮುಂದಿಂದೊಂದು ಚೂರು ಹೇಳ್ತೇನೆ. ಒಂದೇ ನಿಮಿಷ ಬೇರೆ ಕಾರಣಗಳೆಲ್ಲ ತನ್ನ ಮನಸ್ಸಲ್ಲಿ ತಾನಿಟ್ಕೊಂಡಿದ್ದಾನೆ, ಅದರಿಂದ ಜೀವನಿಗೆ ಸುಶುಕ್ತಿಯಾದಿಗಳನ್ನು ಕೊಡ್ತಾನೆ ಅನ್ನೋದು ಹೌದಾ? ಶಂಕ. ಯಾಕೆ ಸ್ವವಶ ಅಂದರೆ ಪರಮಾತ್ಮ ತಾನು ತನ್ನ ವಶದಲ್ಲಿದ್ದಾನೆ, ಅವನಿಗೆ ಮೂರ್ಛಾದಿಗಳಿಲ್ಲ, ಬೇರೆ ಕಾರಣಗಳಿಲ್ಲ ಅಂತ ಸೂಚಿತವಾದರೂ ಕೂಡ ಜೀವನಿಗೆ ಕಾರಣಾಂತರಗಳಿಂದ ಬರುವ ಸುಶುಕ್ತಿಯಾದಿಗಳು ಪರಮಾತ್ಮನಿಂದ ಆಗ್ತದೆ ಅಷ್ಟು ಸಂಬಂಧಿಸಿದಾಗಿ ಆ ಶಬ್ದ ಹೇಳೋದಿಲ್ಲ. ಆ ಶಬ್ದ ಇಟ್ಟಿದ್ದಕ್ಕೆ ಸಾರ್ಥಕ್ಯ ಏನಂತಲ್ಲ, ಅಥವಾ ಸ್ವವಶ ಸ್ವತಂತ್ರ ಅಂತ ಅರ್ಥ ಮಾಡಿಕೊಂಡು ಹಂಗೆ ಮಾಡಿದ್ರು. ಸೋಷಃ ಸ್ವತಂತ್ರ ಬಳಸಿ ಸ್ವತಂತ್ರ ಅಂತ ಏನಾಗಿದೆ ಸೋಷಃ ಇತಿ ಸೋಷಃ ತದ್ವಶಮಿತಿ ಸ್ವತಂತ್ರ ಅಂತ ಅರ್ಥ ಬರೆದಿದ್ದಾರೆ. ಸ್ವತಂತ್ರೋಪಿ ಈಶ್ವರ ಲೀಲೆಯ ತಾನಿ ಕಾರಣಾನಿ ಉಪಾದಾಯ ಜೀವಂ ತದ್ವಶತಾಂ ನೀತ್ವಾ ಅಂತಿದೆ. ನನಗೆ ಹೀಗೆ ಅನಿಸಿತು, ಸ್ವತಂತ್ರ ಅನ್ನೋ ಶಬ್ದ ಹಾಕಿದ್ದು ಜೀವಬ್ರಹ್ಮರ ಭೇದ ಬೋಧಕತ್ವ ಇಲ್ಲಿ ಯುಕ್ತಿಗೆ ಸ್ವಾತಂತ್ರ್ಯ ತೋರಿಸಿರೋದು. ಆ ಪರವಾದಿಗಳು ಜೀವಬ್ರಹ್ಮರ ಐಕ್ಯಪರತೆಯಲ್ಲಿ ಸೂತ್ರಗಳನ್ನು ವ್ಯಾಖ್ಯಾನ ಆಲ್ರೆಡಿ ಮಾಡಿದ್ರು. ಸ್ವವಶಃ ಅಂತಂದ್ರಿಂದ ಸ್ವಾತಂತ್ರ್ಯ ಅನ್ನೋದು ಪರಮಾತ್ಮನಲ್ಲಿರೋದಾದ್ದರಿಂದ ಜೀವಬ್ರಹ್ಮರ ಐಕ್ಯಕ್ಕೆ ಅದು ವಿರುದ್ಧವಾಗ್ತದೆ ಒಂದಂಶ. ಎರಡನೇ ಅಂಶ ಇನ್ನೊಂದೇನು ಹೊಳಿತದೆ ಅಂದರೆ, ಕಾರಣಾಂತರ ದರ್ಶನಾತ್ ಸುಷುಪ್ತ್ಯಾದೇಹೇ ಭಗವಾನೇವ ಕಾರಣಂ ಕಥಂ ಅಂಥೇಳು ಪ್ರಶ್ನೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಏನು ಅಂದರೆ, ನನ್ನ ಅಂದಾಜು ಹೀಗಿರಬಹುದು, ಸ್ವವಶ ಕಾರಣತಾ ಪರಮಾತ್ಮನಲ್ಲಿದೆ, ಪರವಶ ಕಾರಣತ ನಾಡಿ ಪ್ರವೇಶಾದಿಗಳಲ್ಲಿದೆ. ಅಂದರೆ ಸ್ವತಂತ್ರ ಕಾರಣ ಪರಮಾತ್ಮನಾಗಿದ್ದಾನೆ, ಭಗವದ್ ಅಧೀನ ಕಾರಣತ್ವ ಅನ್ನೋದು ಈ ನಾಡಿ ಪ್ರವೇಶ ಮೊದಲಾದವುಗಳಿಗಿದೆ ಅನ್ನೋದು ತೋರಿಸ್ಬೇಕಾಗಿದೆ ಅವರು. ಎರಡನೇ ಅಂಶ ಬರಲಿಲ್ಲ. ಎರಡನೇ ಅಂಶ ಯಾವುದು? ನಾನು ತನ್ನ ವಶದಲ್ಲಿದ್ದಾನೆ, ನಾಡಿ ಪ್ರವೇಶ ಪರಮಾತ್ಮನ ವಶ ಅಂತ ಅವಶ ಶಬ್ದ ಹೇಳೋದಿಲ್ಲ. ಅದು ಅರ್ಥಾತ್ ಲಭ್ಯ. ಹೌದು, ಪದದಿಂದ ಬರಲ್ಲ, ನಾನು ಅರ್ಥಾತ್ ಲಭ್ಯ. ಅದು ಅರ್ಥಾತ್ ಲಭ್ಯ. ಸೋಷತ್ವ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟದ್ರಿಂದ ಭಗವಂತ ಸೋಷಯೇವ ಕರೋತಿ, ಉಳಿದ ಕಾರಣಗಳು ಪರಮಾತ್ಮ ವಶಯೇವ ಕರೋತಿ. ಅದು ಅರ್ಥಾತ್ ಲಭ್ಯ. ಅರ್ಥಾತ್ ಲಭ್ಯ ಇಲ್ಲಿ ಬಂದಿಲ್ಲ ಆಗ್ಬೋದಲ್ವ? ಅರ್ಥಾತ್ ಲಭ್ಯನೂ ಆಗ್ತದಲ್ಲ. ಇಲ್ಲದೇ ಇದ್ದರೆ ಆಚಾರ್ಯರು ಸ್ವವಶಃ ತದ್ವಶಂ ಸದಾ ಜೀವಂ ನಯತಿ ಅಂತ ಮುಂದೆ ಆಡುವಾಗ ಅದೊಂದು ಧ್ವನಿ ಅಲ್ಲಿ ಇದೆ ಅಂತ ನನಗೆ ಅನಿಸ್ತು ಅಂತ ಹೇಳಿದೆ ಅಷ್ಟೇ. ಮತ್ತು ಪ್ರಶ್ನೆ ಕೇಳಿಕೊಳ್ಳುವಾಗಲೂ ಕಾರಣಾಂತರ ದರ್ಶನಾತ್ ಕಥಮೇತತ್ ಅಂತ ಟೀಕಾಕೃತ್ಪಾದರು ಪ್ರಶ್ನೆ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನೇರ ಉತ್ತರ ಇಲ್ಲ. ನೇರ ಉತ್ತರ ಅಂದರೆ ಈ ಥರ ಅರ್ಥಾತ್ ಲಭ್ಯ ಉತ್ತರ ನಾನು ಹೇಳಿಬಿಟ್ಟೆ, ಹೇಳ್ಬೋದು ಅಂತ ಅನ್ನಿಸ್ತದೆ. ಏನು ಪ್ರಶ್ನೆ? ನಾಳೆ ನಮಗೆ ಏಕಾದಶಿ. ಸರಿ, ಮಾಮೂಲಿಯಾಗಿ ಮಾಡೋಣ. ಆ ಬೆಳಗಾವಿಗೇನೋ ಸ್ವಲ್ಪ ವ್ಯತ್ಯಾಸ ಹಾಕಿದ್ದಾರೆ. ಸರಿ ಸರಿ ಸರಿ. ಈಗ ಈ ಮೂರು ಸೂತ್ರಗಳು ಸರಳವಾಯಿತು, ಸರಳ ಅಂತ ಹೇಳಿ ನಮಗೆ ಮನವರಿಕೆ ಆದಾಗ ಈಗ ಬೇರೆ ಟೆಕ್ನಿಕಲ್ ಇದನ್ನ ಅವ್ರ ಅನುಯಾಯಿಗಳು ದೊಡ್ಡ ದೊಡ್ಡವರಿದ್ದಾರೆ, ಅಂಥವರೆಲ್ಲ ಯಾಕೆ ಇದನ್ನ ಮಿಸ್ಲೀಡ್ ಮಾಡಿದ್ರು ಅಂತ. ಆ ಸಂಧ್ಯಾಧಿಕರಣದ ಕೊನೆಯಲ್ಲಿ ನಾವು ಪಾಠ ಕೇಳುವಾಗ ಒಂದು ಮಾತು ಓದಿದ್ವೋ ಇಲ್ಲೋ? ಸಂಧ್ಯಾಧಿಕರಣದ ಕೊನೆಯಲ್ಲಿ ಅನುವ್ಯಾಖ್ಯಾನದಲ್ಲಿ ಏನು ಹೇಳಿದರು? ಈ ವಿಷಯಗಳು ತಪ್ಪು ಅಂತ ಗೊತ್ತಿದ್ರೂ ಕೂಡ ಈಶ ಶಕ್ತೆ ರಚಿಂತ್ಯತ್ವಾತ್ ಮಹೋನ್ಮತ್ತೈ ಪ್ರವರ್ತಿತಂ.
ಇಂಥ ರೀತಿಯಾದ ಸೂತ್ರ ವ್ಯಾಖ್ಯಾನ ಮಾಡುವ ಮತಗಳು ಕೂಡ ಬಹಳ ಉನ್ಮತ್ತರುಗಳು ಭಗವಂತನ ಅಚಿಂತ್ಯ ಶಕ್ತಿಯಿಂದ ಪ್ರೇರೇಪಣೆಗೊಂಡು ಇಂಥ ಮತಗಳನ್ನು ಪ್ರವೃತ್ತಿ ಮಾಡಿಬಿಡ್ತಾರಂತೆ. ಇದು ಸಾರ್ವಕಾಲಿಕ ಸತ್ಯ. ಈಶಶಕ್ತೇ ಅಚಿಂತ್ಯತ್ವಾತ್ ಮಹೋನ್ಮತ್ತೈ ಪ್ರವರ್ತಿತಂ ಅಂತಂದಿದ್ದಾರೋ ಇಲ್ಲೋ? ಅಲ್ಲ, ಅಶೇಷ ದೋಷ ದುಷ್ಟಂ ತತ್ ಹೇಯಂ ಮಾಯಾಮತಂ ಅಂತ ಹೇಳಿ ಆಚಾರ್ಯೇ ಅದನ್ನು ವ್ಯಾಖ್ಯಾನಿಸುವಾಗ ಉನ್ಮತ್ತೋಪಿ ಕಥಂ ತಸ್ಯ ಮತಂ ಸ್ವೀಕರ್ತುಮಿಚ್ಛತಿ ಅಂತಂದು ಕಥಂ ತರಿ ಲೋಕೆ ಪ್ರವೃತ್ತಂ, ಅಲ್ಲ ಇಷ್ಟು ದುಷ್ಟವಾದದ್ರೂ ಕೂಡ ಈ ಅಭಿಪ್ರಾಯಗಳು ಯಾಕಿಷ್ಟು ಲೋಕದಲ್ಲಿ ಪ್ರವೃತ್ತಿಯನ್ನು ಕಂಡಿದೆ ಅಂತ ಕೇಳಿದರೆ ಈಶಶಕ್ತೇ ರಚಿಂತ್ಯತ್ವ ಅಂತಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಬೇರೆ ಬೇರೆ ಅರ್ಥಗಳನ್ನು ಹೇಳಬೇಕು ಅಂತ ಹೇಳಿದ್ನೋ ಇಲ್ಲ ಮೊನ್ನೆ, ಈಶಶಕ್ತೇ ರಚಿಂತ್ಯತ್ವ ಅನ್ನೋ ಶಬ್ದಕ್ಕೆ ಇಲ್ಲಿ ಬರೆದಿಲ್ಲ ಸುಧಾದಲ್ಲಿ. ಮಹೋನ್ಮತ್ತೈ ಪ್ರವರ್ತಿತಂ ಅಂದರೆ ತುಂಬ ಜನರು ಇಂಥ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇನೆ ನರಕಾದಿ ಅನರ್ಥಗಳ ತನಕ ಹೋಗಬೇಕು ಅನ್ನೋದು ಭಗವಂತನ ಅಭಿಪ್ರಾಯ ಇರ್ತದೆ. ಅದು ಈಶಶಕ್ತೇ ರಚಿಂತ್ಯತ್ವಾತ್. ಸೂತ್ರ ಇದೆ, ಮಧ್ವಾಚಾರ್ಯ ಭಾಷ್ಯನೂ ಇದೆ, ಶಂಕರಾಚಾರ್ಯದೂ ಇದೆ, ರಾಮಾನುಜಾಚಾರ್ಯದೂ ಇದೆ. ಆದರೆ ಕೆಲವರಿಗೆ ಅದು ಒಂದರ ಮೇಲೆ ಆಗ್ರಹ ಇರ್ತದೆ. ಯಾಕೆ? ಈಶಶಕ್ತೇ ರಚಿಂತ್ಯತ್ವಾತ್. ನೀವು ಬೇಕಾದ ಮಾಡ್ರಿ, ಅವ್ರಿಗೆ ಅದರ ಮೇಲೆ ಭಾವನೆ ಹುಟ್ಟಿಸ್ಬಿಟ್ಟಿರ್ತಾನಂತೆ ಭಗವಂತ. ಮಹೋನ್ಮತ್ತೈ ಪ್ರವರ್ತಿತ. ಅನೇಕ ವಿದ್ವಾಂಸರು ಜಿಜ್ಞಾಸುಗಳು ಎಷ್ಟು ಜನ ಇದ್ದರೂ ಕೂಡ ಭಗವಂತನ ಶಕ್ತಿ ಅಚಿಂತ್ಯ ಆದ್ದರಿಂದ ಅಷ್ಟು ಸುಲಭವಾಗಿ ಅವರಿಗೆ ಆ ವಿಷಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗದಿರಲಿಕ್ಕೆ ಅವ್ರು ಅಲ್ಲೇ ಮುಳುಗಬೇಕಾಗ್ತದೆ. ಅಂದಾಜಾಯ್ತಾ? ಇದೊಂದು ಮಾತು ಯಾವಾಗಲೂ ನೆನಪಿಟ್ಕೋಬೇಕು. ಅದಕ್ಕೆ ಈಶಶಕ್ತೇ ಅಚಿಂತ್ಯತ್ವಾತ್ ಮಹೋನ್ಮತ್ತೈ ಪ್ರವರ್ತಿತಂ. ಸರಿಯಾಗಿ ಗೊತ್ತಾಯ್ತಾ ಅದು? ಇನ್ನು ಮುಂದಿಂದು ಓಂ ಸಯೇವಚ ಕರ್ಮಸ್ಮೃತಿ ಶಬ್ದ ವಿಧಿಭ್ಯ ಓಂ ಕರ್ಮ ಅನುಸ್ಮೃತಿ. ನಾನು ಕರ್ಮಸ್ಮೃತಿ ಅಂದೆ. ಓಂ ಸಯೇವಚ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಓಂ ಕೇಚಿದೇವಂ ವ್ಯಾಚಕ್ಷತೆ ಸುಷುಪ್ತೌ ಬ್ರಹ್ಮಸಂಪನ್ನೋ ಯಯೇವ ಜೀವಃ ಸಯೇವ ಉತ್ತಿಷ್ಠತಿ ಉತ ಅನ್ಯೋಪೀತಿ ಸಂಶಯೇ ಮಹಾಜಲನಿಧೌ ಕ್ಷಿಪ್ತಸ್ಯ ಉದಬಿಂದೋರಿವ ಬ್ರಹ್ಮಣ ಏಕೀಭೂತಸ್ಯ ಉದ್ಧರಣ ಅಸಂಭವಾತ್ ಅನಿಯಮ ಇತಿ ಪ್ರಾಪ್ತೆ ಸಮಾಧೀಯತೆ. ಸಯೇವೋತ್ತಿಷ್ಠತಿ ಯಃ ಸುಪ್ತಃ ಕುತಃ ಕರ್ಮಶೇಷ ಸಮಾಪನಾತ್ ಪ್ರತ್ಯಭಿಜ್ಞಾನಾತ್ ಶಬ್ದೇಭ್ಯಃ ವಿಧಿಭ್ಯಶ್ಚ ಸುಪ್ತಸ್ಯ ಮುಕ್ತತ್ವಾಪತ್ಯ ವಿಧ್ಯನುಪಪತ್ತೇಃ ಇತಿ. ಇಲ್ಲಿ ತನಕನೂ ಬೇರೆಯವರ ವ್ಯಾಖ್ಯಾನವನ್ನು ಅನುವಾದ ಮಾಡಿದ್ದು. ಕೇಚಿದೇವಂ ವ್ಯಾಚಕ್ಷತೆ ಇಟ್ಟುಕೊಂಡು ವಿಧ್ಯನುಪಪತ್ತೇ ರೀತಿ ಅನ್ನೋ ತನಕನೂ ಪರವ್ಯಾಖ್ಯಾನ. ತದೇತದಪವ್ಯಾಖ್ಯಾನಂ ಇತಿ ಸೂಚನಾಯ ಅಧಿಕರಣ ತಾತ್ಪರ್ಯಂ ಆಹ ನಾಣ್ಯ ಇತಿ ಅಂತ ಮುಂದೆ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇದನ್ನು ನಾಳೆ ಮಾಡ್ತೀನಿ. ಪ್ರವಚನ ಏನು ಮಾಡ್ತಿದ್ದಾರೆ ಅವರು?